ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಜಗೊಂಡರು, ಕರಕುಶಲ ಕಲೆ, ಸುಡುಗಾಡು ಸಿದ್ಧರು, ಕೋಲಾಟ ಹಾಗೂ ಒಂದು ರಾಗಿ ಬೀಸೋ ಪದ. ಆಳಾಗಿ ದುಡಿದವನು ಅರಸಾಗಿ ಮೆರೆದಾನು. ಈ ಗಾದೆಯನ್ನ ಹಿಂದು ಮುಂದು ಮಾಡಿ ಹೇಳಿದರೆ ಹೀಗಾಗಬಹುದು: ಹಿಂದೆ ಒಂದು ಕಾಲದಲ್ಲಿ ನಾಡ ಒಡೆಯರಾಗಿದ್ದವರು ಈಗ ಕಡು ಬಡವರಾಗಿ ಹೋದರು. ಐಭೋಗದಲ್ಲಿದ್ದವರು ನಿರಂತರ ವೈರಿಗಳ ದಾಳಿಗೀಡಾಗಿ ಎಲ್ಲವನ್ನೂ ಕಳಕೊಂಡು ಜೀವ ಭಯದಿಂದ ಬೆಟ್ಟ ಗುಡ್ಡಗಳಲ್ಲಿ ಅಡಗಿ ಗಿರಿಜನರಾಗಿ ಹೋದ ಒಂದು ಜನಾಂಗವನ್ನ ನಿಮಗೆ ಪರಿಚಯಿಸಲು ನಿಮ್ಮನ್ನ ಬೀದರ್ ಜಿಲ್ಲೆಗೆ ಕೊಂಡೊಯ್ಯುತ್ತಿದ್ದೇವೆ. ಕಾಡು ವನಸ್ಪತಿಗಳ ಬೀಡು, ನೆಲದ ಜೀವಂತಿಕೆ ಹಸಿರು ಹೊಮ್ಮುವ ಅರಣ್ಯಗಳಿಂದ ಪ್ರಕಟವಾಗುತ್ತದೆ. ನೆನೆವ ಮನಕ್ಕೆ ಶಾಂತಿಯನ್ನು ನೀಡುವ ವನಕ್ಕೆ ಮನಸೋಲದವರಾರು. ಮನುಕುಲವನ್ನು ಹಸಿರು ತೊಟ್ಟಿಲಲ್ಲಿರಿಸಿ ಹಕ್ಕಿ ಹಾಡಿನ ಜೋಗುಳ ಕೇಳಿಸಿ ಕಂದ ಮೂಲಗಳನ್ನು ನೀಡಿ ಹೂ ಹಣ್ಣುಗಳ ಬರ ಹರಿಸುತ್ತಿರುವ ವನದೇವಿಗೆ ಇಂದು ಬಂದಿರುವ ಅವನತಿಯನ್ನು ನೆನೆದರೆ ಕರಳು ಬಾಯಿಗೆ ಬರುತ್ತದೆ. ಅರಣ್ಯದ ಆಶ್ರಯದಿಂದ ವಂಚಿತರಾಗಿ ನಾಡ ಬದುಕಿಗೆ ನುಸುಳಲು ದಾರಿ ತಿಳಿಯದೆ ಅನಾಥರಾಗಿಯೇ ಉಳಿದ ಜನರು ಹರಕು ಜೋಪಡಿಗಳಲ್ಲಿ ಅಡಗಿ ಹಸಿವಿನ ಸಂಕಟದಲ್ಲಿ ನರಳುವ ಕೊರಗು ಧ್ವನಿಯನ್ನು ಕೇಳಿಸಿಕೊಂಡವರಿಗೆ ಅನುಕಂಪದ ತೊರೆ ಕಂಬನಿಯಾಗಿ ಹರಿದೀತು. ಒಂದು ಕಾಲಕ್ಕೆ ಕಾಡಿನಲ್ಲಿ ತನ್ನಿಚ್ಛೆಯಂತೆ ಬದುಕಿದ ಈ ಜನರು ನಾಡಿಗೆ ವಲಸೆ ಬಂದು ಗಿಡ ಮೂಲಿಕೆ ನಾರು ಬೇರುಗಳನ್ನು ಕಾಡಿನಿಂದ ಹುಡುಕಿ ತಂದು ನಗರ ಬೀದಿ ಬದಿಯಲ್ಲಿ ಹರಡಿ ಕೂತು ರೋಗ ನಿವಾರಕ ಜನಪದ ಮದ್ದುಗಳು ಕೊಳ್ಳಿರಿ ಕೊಳ್ಳಿರಿ ಎಂದು ಕೊರಳು ಹರಿಯುವಂತೆ ಕೂಗಿ ಮಾರಾಟ ಮಾಡುವ ಜನಾಂಗವೇ ರಾಜಗೊಂಡರು. ರಾಜಗೊಂಡರು ಹಿಂದಾನೊಂದು ಕಾಲದಲ್ಲಿ ನಾಡು ಕಟ್ಟಿ ಆಳಿದ ಅರಸುಕುಲದವರು. ವೈರಿಗಳ ನಿರಂತರ ದಾಳಿಗೆ ಈಡಾಗಿ ನೆಲ ಹಾಗೂ ಬಲವನ್ನು ಕಳೆದುಕೊಂಡು ಗಿರಿವನ ಪಂಕ್ತಿಗಳಲ್ಲಿ ಬದುಕನ್ನು ಅಡಗಿಸಿಕೊಂಡು ಬಾಳಿದವರು. ಕೊಂಡ ಎಂದರೆ ಬೆಟ್ಟ. ಬೆಟ್ಟಗಳಲ್ಲಿ ಬದುಕಿದ ಇವರಿಗೆ ರಾಜಗೊಂಡ ಎಂಬುದೇ ರೂಢಿ ಹೆಸರಾಯಿತು. ಕಾಡುವ ಬಡತನಕ್ಕೆ ಸಿಕ್ಕಿ ನಲುಗಿ ಹೋಗಿರುವ ರಾಜಗೊಂಡರು ಬದುಕಿನ ಚಿಂತೆಯನ್ನು ಮರೆಯಲು ಸಾಂಪ್ರದಾಯಿಕ ಸಮೂಹ ಕುಣಿತಕ್ಕೆ ಮರೆ ಹೋಗಿಬಿಡುತ್ತಾರೆ. ಢೋಲ್ಕಿ, ತಾಳ, ದಮ್ಮಡಿಗಳ ನುಡಿತಕ್ಕೆ ಹೆಜ್ಜೆ ಹಾಕಿ ಕುಣಿಯುವ ಕಲೆ ರಾಜಗೊಂಡರಿಗೆ ರಕ್ತಗತ. ಹೊಟ್ಟೆಗೆ ರೊಟ್ಟಿ, ತಲೆಯ ಮೇಲೊಂದು ಸೂರು, ದುಡಿಯುವ ಕೈಗಳಿಗೆ ಕೆಲಸ, ಇವಿಷ್ಟನ್ನು ಹುಡುಕುತ್ತಾ ಅವನತಿಯ ಹಾದಿಯಲ್ಲಿ ಸಾಗುತ್ತಿರುವ ರಾಜಗೊಂಡರ ಬಗ್ಗೆ ಸಂಶೋಧನೆ ನಡೆಸಿ ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಮೈತ್ರಿ ಗೊಂಡ ಜನಾಂಗದಲ್ಲಿ ಏಕೈಕ ವಿದ್ಯಾವಂತರು. ಇವರಿಗೆ ತನ್ನ ಜನಾಂಗದ ಬಗ್ಗೆ ಇರುವ ಕಾಳಜಿ ಅನನ್ಯವಾದದ್ದು. ಸಾಮಾನ್ಯವಾಗಿ ಇವರ ಜಾನಪದ ಸಂಸ್ಕೃತಿ ಮತ್ತು ಗೀತೆಗಳಂದರೆ ಈ ಗೊಂಡಿ ನೃತ್ಯ ಅಂತಿದೆ, ರಾಜಗೊಂಡಿ ನೃತ್ಯ ಅಂತ. ಅದರಲ್ಲಿ ಸಾಮಾನ್ಯವಾಗಿ 5 ವಿಧದ ಗೊಂಡಿ ನೃತ್ಯವನ್ನು ಅವ್ರು ಮಾಡ್ತಾರೆ. ಈಗಾಗಲೇ ತಾವು ಈ ನೃತ್ಯವನ್ನು ನೋಡಿದ್ದೀರಿ. ಈ ನೃತ್ಯ ಉಳಿಬೇಕಾಗಿದ್ದರೆ ಸಮಾಜದ ಕೆಲಸ ಇದೆ, ಸರ್ಕಾರದ ಕೆಲಸ ಇದೆ, ಮತ್ತು ಸಾರ್ವಜನಿಕರು ಇದಕ್ಕೆ ಸಾಮಾನ್ಯವಾಗಿ ಹೆಲ್ಪ್ ಮಾಡಿದರೆ ಆ ನೃತ್ಯ ಉಳಿತದೆ ಅಂತಕ್ಕಂಥ ನನ್ನ ಭಾವನೆ ಇದೆ. ಇವರು ಬಹಳಷ್ಟು ಬಡವರಿದ್ದಾರೆ. ಇವರಿಗೆ ಇರಲಿಕ್ಕೆ ಮನೆ ಇಲ್ಲ, ತೊಡಲಿಕ್ಕೆ ಬಟ್ಟೆ ಇದ್ದು ಇಲ್ಲದೇ ಇರೋದ ಪರಿಸ್ಥಿತಿ ಇದ್ದಾರೆ. ಇವರ ಸಂಶೋಧನೆಯಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥಂದರೆ ಇವರ ಹತ್ರ ಉಚ್ಚ ಸಂಸ್ಕೃತಿ ಇದೆ. ಈ ಸಂಸ್ಕೃತಿ ಮತ್ತು ಇವರ ಒಂದು ಜಾನಪದ ಸಾಹಿತ್ಯ ಅದು ಎಲ್ಲರ ಒಂದು ಸ್ವತ್ತಾಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಇದೆ. ಆ ದೃಷ್ಟಿಯಿಂದ ಇವರ ಸಂಸ್ಕೃತಿ ಮತ್ತು ಜಾನಪದ ಸಾಹಿತ್ಯ ಉಳಿಸ್ಲಿಕ್ಕೆ ಸರ್ಕಾರ, ಸಮಾಜ ಎಲ್ಲರೂ ಒಂದಾಗಿ ಮುಂದೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ ಸರ್. ದುರ್ಬಲ ಮನಸ್ಸಿನ ಮನುಷ್ಯರು ಅತೀಂದ್ರಿಯ ಶಕ್ತಿಗಳಿಗೆ ಒಳಗಾದರೆ ದೆವ್ವ ಹಿಡಿತೋ, ಪಿಶಾಚಿ ಹಿಡಿತೋ, ದೇವರು ಮೈ ತುಂಬಿತು ಎಂದು ತಿಳಿದು ಜನಪದರು ಪರಿಹಾರಗಳನ್ನು ಕಂಡುಕೊಂಡರು. ಮಾಟ ಮಂತ್ರವಿದ್ಯೆಗಳು ಬಳಕೆಗೆ ಬಂದವು. ಜನರನ್ನ ಹೆದರಿಸುವ ಕೆಟ್ಟ ಶಕ್ತಿಗಳನ್ನ ಮಂತ್ರದಲ್ಲಿ ಸೆರೆ ಹಿಡಿದು ಸರಿರಾತ್ರಿಯಲ್ಲಿ ಸುಡುಗಾಡಿಗೆ ಹೋಗಿ ಮಂಡಲ ಬರೆದು ಪ್ರೇತವನ್ನು ಸುಡುವ ಮಂತ್ರವಾದಿಗಳು ನಮ್ಮಲ್ಲಿದ್ದಾರೆ. ಇವರೆಲ್ಲ ಪರಂಪರೆಯಿಂದ ಬಂದವರು.
ಉತ್ತರ ಕರ್ನಾಟಕದಲ್ಲಿ ಇವರಿಗೆ ಸುಡುಗಾಡು ಸಿದ್ಧರು, ಮಸಣ ಸಿದ್ಧರು ಹಾಗೂ ಕಾಟಿಪಾಪ ಎಂದು ಕರೆಯುತ್ತಾರೆ. ಸಾವಿನ ಸಂಕೇತವಾದ ಮಸಣ ಸುಡುಗಾಡ ಸಿದ್ಧರ ಕಾರ್ಯಕ್ಷೇತ್ರ. ನಟ್ಟ ನಡುರಾತ್ರಿ, ಎದುರು ಅಮಾವಾಸ್ಯೆ, ಸಮಾಧಿಯೊಳಗೆ ಮಲಗಿದ್ದ ಪ್ರೇತಗಳು ನಿರಾತಂಕ ಓಡಾಡುವ ಹೊತ್ತು ಸುಡುಗಾಡ ಸಿದ್ಧರ ವಾಮಾಚಾರಕ್ಕೆ ಹೇಳಿ ಮಾಡಿಸಿದ ಮುಹೂರ್ತ. ಹೆಣಹೂತ ಮಣ್ಣುಗುಡ್ಡೆಯ ಮೇಲೆ ಮಂತ್ರಮಂಡಲಗಳನ್ನು ಬರೆದು ಢಕ್ಕೆ ಬಡಿದು ಊರಿಗೆ ಎರಗಿ ಕಾಡುವ ದ್ಯಾಮವ್ವ, ದುರ್ಗವ್ವಗಳನ್ನು ಮಂತ್ರದಲ್ಲಿ ಕಟ್ಟಿ ಕೇಡನ್ನು ಸುಡುವ ಸುಡುಗಾಡ ಸಿದ್ಧರಿಗೆ ಜನಪದ ನಂಬಿಕೆಗಳನ್ನು ಆಶ್ರಯಿಸಿರುವ ಊರುಗಳಲ್ಲಿ ಎಲ್ಲಿಲ್ಲದ ಗೌರವ. ಸುಡುಗಾಡ ಸಿದ್ಧರು ಕುಲದಲ್ಲಿ ಕುರುಬರು, ಸಂಪ್ರದಾಯದಲ್ಲಿ ದೇವಣ್ಣ ಸಿದ್ಧನೆಂಬ ಪವಾಡ ಪುರುಷನ ಶಿಷ್ಯರು. ರುದ್ರಭೂಮಿಯಲ್ಲಿ ರಾತ್ರಿಗಳನ್ನು ಕಳೆಯುವ ಸಿದ್ಧರು ಹಗಲನ್ನು ಊರಾಡಿ ಕಳೆಯುತ್ತಾರೆ. ಶ್ರೀಶೈಲ ಪರ್ವತದವರೆಂದು ಹೇಳಿಕೊಳ್ಳುವ ಇವರು ಮಾಟ ಮಂತ್ರ ಸಾಧಕರು, ಕಣ್ಣುಕಟ್ಟು ವಿದ್ಯೆಯಲ್ಲಿ ಸಿದ್ಧರು, ಕೈಚಳಕದಲ್ಲಿ ಪ್ರಸಿದ್ಧರು. ಸುಡುಗಾಡ ಸಿದ್ಧನೊಬ್ಬ ಊರು ಹೊಕ್ಕು ನಡುಬೀದಿಯಲ್ಲಿ ನಡೆದನೆಂದರೆ ಹಿಂದೆ ಪಡ್ಡೆ ಹುಡುಗರ ಹಿಂಡು ಮಂತ್ರಕ್ಕೊಳಗಾದವರಂತೆ ಲಗ್ಗೆ ಹಾಕಿ ಹಿಂದೆ ಬೀಳುತ್ತಾರೆ. ಭಕ್ತ ಹರ 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 ಬಸವನೇ ಭಕ್ತ ಪ್ರಭುದೇವನೇ ಜಂಗಮ ಬಸವಾಂದ್ರ ಕೋಟಿ ಮುನ್ನ ಇದ್ದುದು ತೋರಿಸುತ್ತ ಬಸವಣ್ಣ ಸ್ವಾಮಿ ಬಸವಣ್ಣ ಇಲ್ಲಿ ಕಾಡು ವಾಸ ಮಾಡಿ ಕಾಡು ಪಾಪಗಳೆಂದೇ ರೂಢನಾಮ ಹೊಂದಿದ ಇವರಿಗೆ ಗಿಡ ಮೂಲಿಕೆಗಳ ಜನಪದ ವೈದ್ಯ ತಿಳಿದಿರುವುದರಿಂದ ವಾಸಿಯಾಗದ ಗಾಯ, ಇಸಬು ಇತ್ಯಾದಿಗಳಿಗೆ ಮದ್ದು ಅರೆದು ಹಚ್ಚಿ ವಾಸಿ ಮಾಡುವ ಬಗೆ ಇವರಿಗೆ ಕರಗತ. ಸಣ್ಣ ಪುಟ್ಟ ಗಾರುಡಿ ವಿದ್ಯೆ, ಕಣ್ಣುಕಟ್ಟು, ಕೈಚಳಕಗಳ ಪ್ರದರ್ಶನ ನೀಡಿ ಬದುಕಿಗೆ ಬೇಕಾದ ಅನ್ನವನ್ನು ನಿರಾಯಾಸ ಸಂಪಾದಿಸುತ್ತಾರೆ. ನೋಡ್ರಿ ಕೈಯಾಗ ಪಾಯಿಗಿಲ್ಲ ಹಾತ್ ಯಾರಿಗೆ ಬೇಕು ಬರ್ರಿಯಪ್ಪ. 100 ರೂಪಾಯಿನ ನೋಟಿನಲ್ಲಿ ನಿಮಿಷಾರ್ಧದಲ್ಲಿ ಚೇಳನ್ನು ಮಾಡುವ ವಿದ್ಯೆ ಕರಗತ ಮಾಡಿಕೊಂಡ ಇವರಿಗೆ ಚೇಳು ಹಾವುಗಳನ್ನು ಹಿಡಿದು ಮಂತ್ರ ಹಾಕಿ 100 ರೂಪಾಯಿಯ ನೋಟು ಮಾಡಿಕೊಳ್ಳುವ ಕೈಚಳಕವೇನಾದರೂ ತಿಳಿದಿದ್ದರೆ ಈ ನಮ್ಮ ಕಲಾವಿದರು ಊರಾಳುವ ದೊರೆಗಳಾಗುತ್ತಿದ್ದರು. ಎಲ್ಲ ನೀಲುಗಲ್ಲ ಸೇರಿ ಚಾಯ್ಕ ಮಾಡ ಪುರಿಯಾ ತಿರ್ಸ್ ದ್ವಾಸಿ ತಿರ್ಸ್ ರೊಟ್ಟಿ ತಿನ್ ರೊಟ್ಟಿ ಅಬಾಬಾ ಒಲ್ಲೆ ರೊಟ್ಟಿ ಸ್ವಲ್ಪ ಚಹಾ ಕುಡಿಸ್ತೀನಿ. ಕೇಟಿ ಗುಂಡು ನುಂಗ್ತೀನಿ, ಗದಗ ನುಂಗ್ತೀನಿ, ಎಲ್ಲ ನುಂಗ್ತೀನಿ. ನಮ್ಮ ಸಾಹೇಬಲ್ಲಿ ಇದು ಸಿದ್ಧನಾಟ ಧೂಳಿಗ್ಯಾಗ ಒಕ್ಕಲಿಗೆ ನಾಟ ಬಲ್ಲಾಗ ಹೆಣ್ಮಕ್ಳು ಕಡೆಗಾಗ ಮನುಷ್ಯ ನೀರಾಗ ಮಂಗ್ಯ ನಾಡಿ ಗಿಡದ ಮೇಲೆ ಸಿಗ್ತಾರೆ. ಆಟ ಭಾಳ ಅದಾವ್ರಿ ಸಾಹೇಬ್ರೆ. ಇದು ಹೇಳಾಕ ಬರ್ಸಿತ್ತಲ್ಲ ನಿಮಗೂ ಬರ್ಸಿತ್ತ. ಇದು ಸುಡುಗಾಡ ಸಿದ್ಧನಾಟ ಧೂಳಿಗ್ಯಾಗ ಜನರ ಮಾನಸಿಕ ವಿಕಾರಗಳನ್ನು, ದೆವ್ವ ಇತ್ಯಾದಿ ಭ್ರಾಂತಿಗಳನ್ನು ಭಯಾನಕ ಸಂದರ್ಭ ಸೃಷ್ಟಿಸಿ ಮುಗ್ಧ ಜನರ ಮಾನಸಿಕ ಭ್ರಾಂತಿಗಳನ್ನು ಬಿಡಿಸುವ ಸುಡುಗಾಡ ಸಿದ್ಧರ ವಾಮಾಚಾರ, ತಂತ್ರ, ಮಂತ್ರ, ವಿಧಿ ವಿಧಾನಗಳನ್ನು ಮನೋವಿಜ್ಞಾನಿಗಳು ವಿಶ್ಲೇಷಿಸಿ ಒಳಿತು ಕೆಡಕುಗಳನ್ನು ವಿಂಗಡಿಸಿ ಹಳೆಯದಾದ ಒಳ್ಳೆಯದೇನಾದರೂ ಸಿಕ್ಕಿದರೆ ಸ್ವೀಕರಿಸಿ ಸುಡುಗಾಡ ಸಿದ್ಧರ ಸಂಪ್ರದಾಯವೆಂದು ವಿದ್ಯೆಯ ಮುದ್ರೆ ಒತ್ತಿ
ಮಾನ್ಯ ಮಾಡುವತ್ತ ಗಮನ ಹರಿಸಬಹುದಾಗಿದೆ. ಭಾಳ ಚಲೋ ಮನುಷ್ಯ ಆತ. ತಂದನಾನ ತಾನ ತಂದನಾನನ. ಬೆಟ್ಟದ ಬಿದಿರೆ ಗುಡಿಸಲಿಗೆ ಗಳುವಾದೆ, ಜಾಣ ರಂಗೈಗೆ ಕೊಳಲಾದೆ ಎಂದು ನಮ್ಮ ಜನಪದ ಹಾಡು ಬಿದಿರಿನ ಬಿರುದನ್ನ ಹೊಗಳುತ್ತದೆ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾ ನುಂಡಾನ, ಹಾರಾಡಿ ಮಣ್ಣ ತುಳಿದಾನ, ಹಾರಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ, ಐದೇರು ಹೊರುವಂತ ಐರಾಣಿ. ಮದುವೆ ಶುಭ ಸಂದರ್ಭಗಳಲ್ಲಿ ಶಾಸ್ತ್ರದ ನೀರು ತುಂಬಲು ಐರಾಣಿ ಕೊಡಗಳೇ ಆಗಬೇಕಾಗುತ್ತದೆ. ಕಲೆಗಾರಿಕೆಗೆ ತಮ್ಮ ಪರಂಪರೆಯನ್ನೇ ಮುಡಿಪಾಗಿಟ್ಟು ಉಳಿಸಿಕೊಂಡು ಬಂದ ನಮ್ಮ ಜನ ಕಲಾರಸಿಕರು. ಬದುಕಿಗೆ ಮತ್ತು ಬೇಸಾಯಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಸಿದ್ಧಪಡಿಸುವಂತಹ ಸಂದರ್ಭಗಳಲ್ಲಿ ಇಂತಹ 10 ವಿಧದ ಕಲಾ ಪ್ರಕಾರಗಳನ್ನು ಇಂದು ಮಾಡುತ್ತಾರೆ. ಯಂತ್ರ ನಾಗರಿಕತೆ ಹಡೆದ ಕೈಗಾರಿಕೆ ಚಂಡಮಾರುತಕ್ಕೆ ಸಿಕ್ಕಿ ಅಳಿಯುತ್ತಿರುವ ಗ್ರಾಮೀಣ ಕಸಬು ಕಲೆಗಳಲ್ಲಿ ಕುಂಭಕಲೆ ಅಥವಾ ಕುಂಬಾರಿಕೆಯೂ ಒಂದು. ಮಡಕೆಯ ಮಾಡುವರೇ ಮಣ್ಣೇ ಮೊದಲು ಎನ್ನುವಂತೆ ಕುಂಭಕಲೆಗೆ ಬೇಕಾದ ಮೂಲ ವಸ್ತು ಬನಿಯಾದ ಮಣ್ಣು. ಮಣ್ಣನ್ನು ಹದ ಮಾಡಿ ಮಾಗಿಸಿ ತುಳಿದು ಮುದ್ದೆ ಮಾಡಿ ಕುಲಾಲ ಚಕ್ರದ ನಡುವಿರಿಸಿ ತಿರುಗಿಸಿ ಬೇಕಾದ ಅಳತೆಯ ಮಡಕೆ ಕುಡಿಕೆ ಕುಂಭಗಳನ್ನು ಮಾಡುವ ಕಲೆ ಕುಂಬಾರಣ್ಣನ ಕೈಗಳಲ್ಲಿಯೇ ನೆಲೆಯಾಗಿದೆ. ಲೋಹದ ಪಾತ್ರೆಗಳ ತಯಾರಿಕೆಗೆ ಬೇಕಾದ ಅದಿರು ನಿಕ್ಷೇಪ ನೆಲದಾಳದಲ್ಲಿ ಮುಗಿದು ಹೋಗಬಹುದು, ಆದರೆ ಮಡಕೆಗೆ ಒದಗುವ ಮಣ್ಣು ಮುಗಿಯುವುದುಂಟೆ. ಭೂಗೋಳದ ಅರ್ಧ ಭಾಗ ಮಣ್ಣು. ಎಂದಾದರೊಂದು ದಿನ ಈ ಮನುಷ್ಯ ಮಡಕೆಗಳಿಗೇ ಶರಣಾಗಬೇಕಾಗುತ್ತದೆ. ಆದರೆ ಮನುಷ್ಯನೆಷ್ಟೇ ಆಧುನಿಕನಾದರೂ ಬಡಿದರೆ ಒಡೆಯದ ಲೋಹ ಪಾತ್ರೆಗಳ ಪ್ರಭುತ್ವ ಎಷ್ಟೇ ಇದ್ದರೂ ಆತ ಒಂದಲ್ಲ ಒಂದು ಬಗೆಯ ಸಂಪ್ರದಾಯ ಶರಣ. ಜನಪದರ ಮದುವೆ ಸಾವುಗಳಲ್ಲಿ ಮಡಿಕೆ ಕುಂಭ ಹರಿಣೆಗಳು ಬಳಕೆ ಮಾಡುವುದನ್ನು ನಿಲ್ಲಿಸಿಲ್ಲ. ಆದ್ದರಿಂದಲೇ ಕುಂಬಾರನ ಕುಲಾಲ ಚಕ್ರ ಇಂದಿಗೂ ತಿರುಗುತ್ತಲೇ ಇದೆ. ಜನಪದರ ಬದುಕಿನಲ್ಲಿ ಕಸುಬು ಉಪಕಸುಬುಗಳ ಹೊಂದಾಣಿಕೆ ಆದರಣೀಯವಾಗಿತ್ತು. ನೇಗಿಲ ಯೋಗಿಗಳಿಗೆ ತಕ್ಕ ಸಲಕರಣೆಗಳನ್ನು ಮಾಡಿಕೊಡುವ ಉಪಕಸುಬುದಾರರು ಹಳ್ಳಿಗಳಲ್ಲಿ ಇದ್ದೇ ಇದ್ದರು. ಇವರ ಬದುಕಿಗೆ ಬಿದಿರು ಸಭ್ಯ ಸಂಗಾತಿ. ತೊಟ್ಟಿಲಿಂದ ಹಿಡಿದು ಚಟ್ಟದವರೆಗೆ ಬಿದಿರಿನ ಅವಲಂಬನೆ ಇರುತ್ತಿತ್ತು. ಕುಂಟೆ ಕೂರಿಗೆ ಉಪಕರಣಗಳ ಕಾವು ಹಿಡಿಗಳಿಗೆ ಬಿದಿರು ಬಳಕೆಯಾಗುತ್ತದೆ. ಬಾಲ್ಯದ ಚಿಣ್ಣಿದಾಂಡಿಗೆ ಮುಪ್ಪಿನ ಊರುಗೋಲಿಗೆ ಊದಿಸಿಕೊಂಡು ಆನಂದ ಪಡುವ ಪಿಳ್ಳಂಗೋವಿಗೆ ಬಿದಿರು ಒದಗುತ್ತಿದೆ. ಬಿದಿರನ್ನು ಕಾಡಿನಿಂದ ಕಡಿದು ತಂದು ಕಡುಗತ್ತಿಯಿಂದ ಸೀಳಿ ದೆಪ್ಪೆ ಮಾಡಿ ಪರಂಪರಾನುಗತವಾಗಿ ಬಂದ ಕಾರಿಕೆಯ ಸ್ಪರ್ಶ ನೀಡಿ ಬುಟ್ಟಿ, ಮಂಕರಿ, ಚಿಬ್ಬಲು, ಮುತ್ತಲು, ಮೊರ ಮುಂತಾದ ಪರಿಕರಗಳನ್ನು ಹೆಣೆಯುವ ಕಸುಬುದಾರರನ್ನು ಬೀದರ್ ಜಿಲ್ಲೆಯಲ್ಲಿ ಬುಡ್ಡರು ಎಂದು ಕರೆಯುತ್ತಾರೆ. ಬೀದರ್ ಎಂದರೆ ಬಿದಿರು ಎಂದೇ ಹೆಸರು. ಬಿದಿರು ಹೆಚ್ಚು ಬೆಳೆಯುತ್ತಿದ್ದ ಪ್ರದೇಶವಾದ್ದರಿಂದ ಈ ಹೆಸರು ಬಂದಿದೆ. ದಕ್ಷಿಣ ಕರ್ನಾಟಕದ ಮೇದರು ಹೇಗೋ ಹಾಗೆ ಬೀದರಿನ ಬುಡ್ಡರು. 12ನೆಯ ಶತಮಾನದ ಶಿವಶರಣರ ಮೇದರ್ ಕೇತಯ್ಯನ ಪರಂಪರೆಯವರೆಂದು ಹೇಳಿಕೊಳ್ಳುವ ಬುಡ್ಡರು ಲಿಂಗವಂತರು. ಬಿದಿರು ಕಾಯಕದಲ್ಲಿ ನಿಷ್ಠೆ ತೋರಿ ಕೈಲಾಸವನ್ನು ನೆಲಕ್ಕಿಳಿಸಿಕೊಂಡಿದ್ದಾರೆ. ಇವರು ಹೆಣೆದ ರೊಟ್ಟಿ ಬುಟ್ಟಿ, ಹೋಳಿಗೆ ಬುಟ್ಟಿ, ನಾನಾ ಬಗೆಯ ಹೂಬುಟ್ಟಿ, ವಿಭೂತಿ ಕರಂಡಕ ಇತ್ಯಾದಿಗಳಿಗೆ ಕಲೆಗಾರಿಕೆಯ ಸ್ಥಾನಮಾನಗಳು ದೊರಕಿವೆ. ನಮ್ಮ ನಾಡಿನ ಈಚಲು ಮರ ಬಡವರ ಕಲ್ಪವೃಕ್ಷ. ಬಂಜರು ನೆಲದಲ್ಲಿಯೇ ಹುಲುಸಾಗಿ ಬೆಳೆಯುವ ಈಚಲು ಸರ್ವೋಪಯೋಗಿ. ಸೌದೆ, ನೀರ, ಖರ್ಜೂರವನ್ನು ಹೋಲುವ ಹಣ್ಣು, ಇವುಗಳ ಜೊತೆಗೆ ಗರಿ. ಇಂದು ಈಚಲು ಗರಿಗಳಿಂದ ಹೆಣೆದ ಚಾಪೆಗಳಿಗೆ ನಾನಾ ಮೂಲಗಳಿಂದ ಬೇಡಿಕೆ ಬರುತ್ತಿದೆ. ಜನಪದರು ವಾಸಿಸುವ ನೆಲೆಗಳಲ್ಲಿಯೇ ರೂಪುಗೊಂಡು ಸುರುಳಿಗೊಳ್ಳುವ ಚಾಪೆ ಅಥವಾ ಮಂದಲೆ ತಯಾರಾಗುವುದು ಕಲೆಯ ಮಾಧ್ಯಮವಾಗಿಯೇ. ಹಳ್ಳಿಗಾಡಿನ ಜನಪದ ಬದುಕಿನ ಹೆಣ್ಣು ಮಕ್ಕಳು ಈಚಲು ಗರಿಗಳ ಜೊತೆ ಬೆರಳುಗಳನ್ನು ಲಾಸ್ಯವಾಡಲು ಬಿಟ್ಟು ಬದುಕಿನ ಏಕತಾನತೆಯನ್ನು ಮರೆಯಲು ಹಾಡಿಕೊಂಡು ಹೆಣೆದ ಈಚಲು ಚಾಪೆಗೆ ಹಾಡಿನಷ್ಟೇ ಕೋಮಲತೆ ಬಂದು ಸೇರಿದರೆ ಆಶ್ಚರ್ಯವಿಲ್ಲ. ಚಾಪೆ ಹೆಣೆಯಲು ಯಾವ ಸಾಧನವೂ ಬೇಕಿಲ್ಲ. 10 ಬೆರಳುಗಳೇ ಮಗ್ಗ, ಆಡಿಸುವ ಬೆರಳುಗಳೇ ಲಾಳಿ. 4 ಅಂಗುಲ ಅಗಲ 7 ಅಡಿ ಉದ್ದದ ಪಟ್ಟಿ ಸುರುಳಿಗಳನ್ನು ಹೆಣೆದು ಅಗಲಕ್ಕೆ ತಕ್ಕಂತೆ ಸುರುಳಿಗಳನ್ನು ಸೇರಿಸಿ ಹೆಣೆಯುವ ಕಸುಬುಗಾರಿಕೆಯ ಕಲಾಕೃತಿಗಳು ಈ ಚಾಪೆಗಳು.
ತಂದನಾನ ತಾನ ತಂದನಾನನ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಗುಜರಾತ್ನಿಂದ ಮಣಿಪುರದವರೆಗೆ ಭಾರತದ ಎಲ್ಲ ಕಡೆ ಕೋಲಾಟ ಕಂಡುಬರುತ್ತದೆ. ಕೋಲಾಟ ಒಂದು ಸಾಮೂಹಿಕ ಪ್ರದರ್ಶನ ಕಲೆ. ಆರಾಧನೆಯ ಅಂಗವಾಗಿ ಈ ಕೋಲಾಟ ಕಂಡುಬಂದರೂ ಇದರಲ್ಲಿ ಕ್ರೀಡಾ ವಿನೋದ ಮತ್ತು ಮನೋರಂಜನೆ ಅಡಗಿದೆ. ಕೋಲು ಹುಯ್ದು ಕುಣಿಯಲು ಯಾವ ರಂಗಸಿದ್ಧತೆಗಳು ಬೇಕಾಗಿಲ್ಲ. ಕೋಲು ಬಲ್ಲ ಗಂಡುಗಳು ಕಾಲಿಗೆ ಗೆಜ್ಜೆ, ಕೈಗೆ ಕೋಲು, ಬಾಯಿ ತುಂಬ ಹಾಡಿಕೊಳ್ಳಲು ಎದೆಯೊಳಗಿರುವ ಪದಗಳು ಇವಿಷ್ಟಿದರೆ ಕೋಲಾಟಕ್ಕೆ ಕಳೆಯೇರಿದಂತೆಯೇ. ಈಗ ನಾವು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹಾಲಳ್ಳಿಯ ಶ್ರೀ ಶಿವರಾಜ್ ರುದ್ರ ಮತ್ತು ತಂಡದವರು ಆಡುವ ಕೋಲಾಟ ನೋಡೋಣ. ಏ ಪುಗಡಿ ಹಾಕತೇನಿ ವಿಗಡಿಯ ಮನಗೋಡ, ಬಿಗಡಿಯ ಮನಗೂಡ ಬಿಗಡಸಿ ಪೋದ ನವ್ವ ಪುಗಡಿ ಹಾಕತೇನಿ ವಿತನಗೋಡ ಪುಗಡಿ ಹಾಕತೇನಿ. ಏ ಕಾಲ ಕಲಸ್ತೇನೆ ಕೈ ಕೈ ತಳಕ ಹಾಕತೇನೆ. ಏ ತಳಕ ಹಾಕತೇನಿ ಜೋಕ ಹೊಡಿಯತೇನೆ. ಏ ಜೋಕ ಹೊಡಿಯತನ ಬೆಳಗಿನ ಒಳಗ ಪುಗಡಿ ಹಾಕತೇನಿ ವಿತನಗೋಡ ಪುಗಡಿ ಹಾಕತೇನಿ. ಏ ಜರದ ಶಲ್ಯ ನೋಟ್ಟು ಹಿಂದಿನ ಹಳಿಯ ಹದರ ಸುಟ್ಟು. ಏ ಹಳಿಯ ಹದರ ಸುಟ್ಟು ಗಂಡ ಮರಸಿದಂತ ಗಂಡ ಮರಸಿದಂತ ನತ್ತ ಪುಗಡಿ ನೆಟ್ಟು ಪುಗಡಿ ಹಾಕತೇನಿ ವಿತನಗೋಡ ಪುಗಡಿ ಹಾಕತೇನಿ. ಏ ಊರಿಗೂ ಹಾಳಿ ಹೆಣ್ಣ ಚಿಂಚುಳಿ ಮಾಂತ ಬಿಟ್ಟಿದ ಕಣ್ಣ. ಏ ಮಾಂತ ಬಿಟ್ಟಿದ ಕಣ್ಣ ಬೋದ ಬಾಳೆಹಣ. ಏ ಬೋದ ಬಾಳೆಹಣ ಬೋದ ತಿನಸಿದವ್ವ ಪುಗಡಿ ಹಾಕತೇನಿ ವಿತನಗೋಡ ಪುಗಡಿ ಹಾಕತೇನಿ. ಏ ನಿಡವಂಚಿಯ ಗ್ರಾಮ ಭದ್ರನಾಥ ರಾಮನಾಮ. ಏ ನಾಮ ತಿಳಿದ ಮೇಲೆ ಕಾಮ ಹೋಗುವುದು, ನಾಮ ತಿಳಿದ ಮೇಲೆ ಕಾಮ ಹೋಗುವುದು. ಏ ಕಾಮ ಹೋದ ಮೇಲೆ ಮುಕ್ತಿಗೊಂದುವುದು ಪುಗಡಿ ಹಾಕತೇನಿ ವಿತನಗೋಡ ಪುಗಡಿ ಹಾಕತೇನಿ. ತಂದನಾನ ತಾನ ತಂದನಾನನ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಜನವ, ಮೆಲ್ಲ ಮೆಲ್ಲನೆ ಉದರಮ್ಮ, ನಾನಿನಗೆ ನೆಲ್ಲಕ್ಕಿ ಪಡಿಯ ಸಲಿಸೇನು. ಬೀಸುವ ಕಲ್ಲು ಜನಪದ ಬದುಕಿನ ಬಹುಮುಖ್ಯ ಸಾಧನ. ನಮ್ಮ ಜನಪದರಿಗೆ ಬೀಸುವ ಕಲ್ಲು ಹೆತ್ತ ತಾಯಿಯೂ ಹೌದು, ದೇವರೂ ಹೌದು. ಕಲ್ಲ ಕೊಟ್ಟಮ್ಮನಿಗೆ ಎಲ್ಲ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಎಂದು ಹಾಡಿಕೊಳ್ಳುವ ಹರಕೆ ಹಾಡು ಬೀಸುವ ಸಂದರ್ಭದಲ್ಲಿಯೇ ಹುಟ್ಟಿಕೊಂಡಿದ್ದು. ಹಿಂದೆ ತಾಯಿಯ ಜೊತೆ ಮಗಳು ರಾಗಿ ಬೀಸಿ ಹಾಡು ಕಲಿಯುತ್ತಿದ್ದಳು. ಮುದ್ದಿನ ಮಗನೊಬ್ಬ ರಾಗಿ ಬೀಸುವ ಕಲ್ಲಿಗೆ ಕೈ ಹಿಡಿದು ತನ್ನ ತಾಯಿಯ ಜೊತೆ ಹಾಡನ್ನು ಕಲಿಯುತ್ತಾ ಹೆಣ್ಣು ದನಿಯಲ್ಲಿ ಹಾಡಿದರೆ ಹೇಗಿರುತ್ತೆ? ರಾಗಿ ಬೇಸುತ್ತ ನಾನೊಳ್ಳೆ ಒಯ್ಯುತ್ತ ರಾಗಿ ದೇವನ ಬರದಿಲ್ಲೋ. ಒಂದು ಕಾಲದಲ್ಲಿ ಬೀಸುವ ಸಂದರ್ಭವೇ ರೋಚಕವಾಗಿತ್ತು. ನೀರವ ನಿಶಾವಸಾನ ಬೆಳ್ಳಿ ಮೂಡಿ ಮೂಡಲಲ್ಲಿ ಹೊಳೆಯುತ್ತಿದೆ.
ಮನೆ ಮಕ್ಕಳು ಸುಖ ನಿದ್ದೆಗೆ ಸೆರೆಯಾಗಿದ್ದಾರೆ. ಅತ್ತೆ ಸೊಸೆ, ತಾಯಿ ಮಗಳು, ಅಕ್ಕ ತಂಗಿ, ಹೀಗೆ ಗರತಿಯರ ಜೋಡಿ ಎದ್ದು ರಾಗಿ ಬೀಸುವ ಕ್ರಿಯೆಗೆ ತೊಡಗಿದ್ದಾರೆ. ಬೀಸು ಕಲ್ಲಿನ ಸ್ತುತಿ, ಕೈ ಬಳೆಗಳ ಘಲ್ ಘಲ್ ತಾಳ, ಅಪ್ಯಾಯಮಾನವಾದ ಬೆಳಗಿನ ಜಾವದ ನೀರವತೆ, ಜೊತೆಗೆ ಎದೆ ತುಂಬಿಕೊಂಡ ಭಾವ ಅನುಭಾವಗಳು ನಾದಮಯ ವಾತಾವರಣವನ್ನು ಸೃಷ್ಟಿಸಿ ನಾದಲೋಕ ತೆರೆದುಕೊಳ್ಳುತ್ತದೆ. ನಿದ್ದೆಯ ಮಂಪರನ್ನು ತುಂಬಿಕೊಡುತ್ತಿದ್ದ ಆ ನಾದದಲೆಯಲ್ಲಿ ತೇಲಿ ಮಲಗುವ ಅದೃಷ್ಟ ಜನಪದರಿಗಲ್ಲದೆ ಅನ್ಯರಿಗೆ ಸಾಧ್ಯವೇ? ಹಾಡು ಹುಟ್ಟುವುದು, ಹುಟ್ಟುತ್ತಲೇ ಪ್ರಸರಣಗೊಳ್ಳುವುದು ಇಲ್ಲಿನ ವಿಶೇಷ. ಗರತಿಯರು ಅಂತರಂಗದ ನೋವು ನಲಿವುಗಳನ್ನು ರಾಗಿ ಕಲ್ಲಿಗೆ ಹೇಳಿಕೊಂಡಂತಿರುವ ಈ ಹಾಡುಗಳಲ್ಲಿ ತವರು, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ ಮುಂತಾದ ವಿಷಯಗಳು ತುಂಬಿದ್ದು ಹೆಂಗಸರ ಮನೋಭಾವವನ್ನು ಮೃದುಗೊಳಿಸುವ ವಸ್ತುಗಳನ್ನು ಹೊಂದಿರುತ್ತವೆ. ತಮ್ಮಯ್ಯ ನಾ ಬಿತ್ತಾನ ಬಾರೋ ರಾಗಿಯ, ಬಿತ್ತಾನ ಬಾರೋ ರಾಗಿಯ, ಆರಂಭದ ಕೋಲ ಆರಪ್ಪ ಕೊಟ್ಟೋರೋ, ನಾರಾಯಣ ಕೊಟ್ಟ ಶಿವ ಕೊಟ್ಟ, ನಾರಾಯಣ ಕೊಟ್ಟ ಶಿವ ಕೊಟ್ಟ, ನಾರಾಯಣ ಕೊಟ್ಟ ಶಿವ ಕೊಟ್ಟು ಬೆಳ್ಳಿಯ ಕೋಲ, ನೀನ್ ಯಾರು ಕೇಳಿದುರೇ ಕೊಡಬೇಡ, ಯಾರು ಕೇಳಿದುರೇ ಕೊಡಬೇಡ, ಬೀಸುತ್ತಾರಾಗಿ ಬೆಳಕಾದ ಮನೆ ಒಳಗೆ ಕಲ್ಲೆಲ್ಲು ದುರಿದೋ ಕಡ ಒಟ್ಟು, ಕಲ್ಲೆಲ್ಲು ದುರಿದ ಕಡ ಒಟ್ಟು, ಕಲ್ಲೆಲ್ಲು ದುರಿದ ಕಡವಟ್ಟು ರಾಗಿಯ ಕಲ್ಲೇ ನಾನು ಎದ್ದಿ ಬೀಸುತ್ತೀನಿ ತ್ಯಾರೆ ಉಯ್ಯೋ, ಎದ್ದಿ ಬೀಸುತ್ತೀನಿ ತ್ಯಾರೆ ಉಯ್ಯೋ, ಎದ್ದಿ ಬೀಸುತ್ತೀನಿ ತ್ಯಾರೆ ಉಯ್ಯೋ ರಾಗಿಯ ಕಲ್ಲೇ, ನಾ ಬುದ್ಧಿವಂತರು ಮಗಳ ಸೊಸೆಯಾದಿ, ಬುದ್ಧಿವಂತರ ಮಗಳ ತಂದನಾನ ತಾನ ತಂದನಾನನ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನನ ತಾನನ ತಾನ ತಾನ ತಂದನಾನನ ತಾನ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.